ನಂಬದವನ ಅಂತಃಕರಣ ಅಂತ ಹೇಳ್ತಾರೆ. ಹಿಂಗರ್ಸಲ್ಲ ಅಂತ ಬರ್ತಾನ ಆತ ದೇವ್ರು ನಂಬೋದಲ್ಲ, ಆದ್ರೆ ಮಾನವೀಯತೆಯನ್ನು ಬಿಟ್ಟತ್ತೆ ಎಂದು ಹೋಗಿಲ್ಲ. ನೋಡಿ ನೀವು ಅಲ್ಲಿಂದ ಬಸವಣ್ಣವರಾಗಲಿ ಇತ್ಯಾದಿ ಅಲ್ಲಿಂದ ಇಲ್ಲಿ ತನಕ ಸಂತರ ತಗೊಂಡು ಬರ್ರಿ, ಅವರು ದೇವರನ್ನ ಖಂಡ ತುಂಡವಾಗಿ ಖಂಡಿಸ್ಯಾರ. ಆದರೆ ಅವ್ರು ಎಂದೂ ಕೂಡ ತಮ್ಮ ಅಂತಃಸಾಕ್ಷಿಯನ್ನು ಮರೆತು ಯಾವ ಕೆಲಸಗಳನ್ನು ನೀವು ಈಗ ಈಗ ಜಾಗತಿಕ ಮಟ್ಟದಲ್ಲಿ ದೇವರು ನಂಬದವರು ಎಷ್ಟು ವಿಜ್ಞಾನಿಗಳನ್ನು ಎಷ್ಟು ವಿಚಾರವಂತರನ್ನು ನೀವು ಗಮನಿಸಿರ್ಬೋದು. ಅವರಲ್ಲಿ ಕೆಟ್ಟ ಗುಣಗಳು ಏನು ಕಂಡ್ರಿ ನೀವು? ಇಲ್ಲ, ದೇವರನ್ನು ನಂಬದೇ ಇರೋದಕ್ಕಿಂತ ನಂಬೋರು ತುಂಬ ಅಪಾಯಕಾರಿ. ತುಂಬ ಅಪಾಯಕಾರಿ. ದೇವರನ್ನು ನಂಬುವವರು ಕೊಲೆಗಳನ್ನು ಮಾಡಿಸ್ಯಾರ. ಹೌದು. ದೇವರು ನಂಬರು ಸುಲಿಗಳನ್ನು ಮಾಡಿಸ್ಯಾರ. ಹೌದು. ದೇವರ ನಂಬರುಗಳು ಮುಡಿಪಿನ ಹೆಸರಿನ ಮೇಲೆ ಸಮಾಜವನ್ನು ಲೂಟಿ ಮಾಡ್ಯಾರ. ಇದು ನಮ್ಮ ಕಣ್ಣು ಮುಂದೆ ಅದಲ್ಲ. ಈಗ ಕಲಬುರ್ಗಿ ಅನಂತಕುಮಾರ್ ಹೇಳಿದ್ರು, ಕಲಬುರ್ಗಿ ಅವ್ರು ಇದು ಮಾಡಿದ್ರು ಅಂತೇಳಿ ಕಲಬುರ್ಗಿ ಅವ್ರನ್ನ ಕೊಂದ್ರಿ ಏನ್ರಿ? ನೀವು ದೇವ್ರು ನಂಬ್ತೀರ ಅಂತೇಳಿ ನಾಸ್ತಿಕರು ಯಾರನ್ನ ಆಸ್ತಿಕರಿಗೆ ಕೊಂದದ್ದು ಕೇಳಿರಿ ಎಲ್ಲಿನ? ಅದೇ ಯಾರು ಕೊಲ್ಲೋದಿಲ್ಲ, ಅವ್ರಿಗೆ ಒಂದು ಇರುವೆ ಸಹಿತ ಕೊಲ್ಲೋದಿಲ್ಲ. ಕೊಲ್ಲಿವೆ ನಾವು. ಸಮಾಜದಲ್ಲಿ ರೇಪ್ಗಳು, ಅನ್ಯಾಯಗಳು, ಅತ್ಯಾಚಾರಗಳು, ಕೊಯ್ಲೆ, ಸುಲಿಗೆ, ಭ್ರಷ್ಟಾಚಾರ ಇವೆಲ್ಲ ನಡೆದವಲ್ಲ. ಈ ಜಗತ್ತನ್ನು ನಿಯಂತ್ರಣ ಮಾಡುವಂಥ ದೇವರಿಗೆ ದೇವ ತಿಳಿಯೋದಿಲ್ಲೇನು? ಏನು ಬರ್ತಾರೆ? ದೇವರು ಸರ್ವಜ್ಞೆ, ದೇವರು ಸರ್ವಶಕ್ತ, ದೇವ್ರನ್ನ ಪ್ರಶ್ನೆ ಮಾಡಬಾರ್ದಂತ ಸರ್. ತೃಣಮಪಿ ನ ಚಲತೆ, ಒಂದು ಹುಲ್ಲು ಕಟ್ಟಿ ಸಾಳಾಡುವುದಲ್ಲ ದೇವರು ಇರ್ಲಾರ್ದಂತಾರ. ಮತ್ತೆ ಇವೆಲ್ಲ ಪರ್ಮಿಷನ್ ಕೊಟ್ಟನ ಏನೋ ದೇವ್ರು? ನಾವೇನು ತಿಳ್ಕೊಬೇಕು, ಒಂದ್ ವೇಳೆ ಯಾರ ಮೇಲೆ ನಂಗೆ ಏನು ಆಯ್ತಂದ್ರ ಈ ದೇವರೇ ಪ್ರೇರಣೆ ಸುಮ್ಮಿರ್ಬೋದಾಗಿತ್ತಲ್ಲ. ಕಾನೂನು, ಈ ನೆಲದ ಕಾನೂನು ಸುಮ್ಮನಿರ್ತದೆ. ನೆಲದ ಕಾನೂನು, ನೆಲದ ಕಾನೂನಿಗೆ ಎಷ್ಟು ಸಹೃದಯತೆ ಅದ, ಎಷ್ಟು ಇನ್ನೊಬ್ಬರ ಕಷ್ಟಕ್ಕೆ ಒಳಗೊಳ್ಳುವಂಥ ಮನಶಕ್ತಿ ಅದ, ಅಷ್ಟು ಶಕ್ತಿ ಅದು ನಾವು ಕಲ್ಪಿಸಿಕೊಂಡ ದೇವರುಗಳಿಗಿಲ್ಲ. ಒಂದು ಕಡೆ ವಸುದೇವ ಉಪಲಂ ಅಂತ ಒಬ್ಬ ಚಿಂತಕ ಆತ ಬರೀತಾನೆ, ಕತ್ತೆಗಳಿಗೂ ದೇವರನ್ನು ಕಲ್ಪಿಸಿಕೊಳ್ಳುವ ಶಕ್ತಿ ಇದ್ದಿದ್ದಾರೆ ಎಂದು ಕಲ್ಪನೆಗಳ ಮೇಲೆ ಹುಟ್ಟಿನ ದೇವರು ಅಂತ ಹೇಳ್ತಾನೆ ಸ್ಪಷ್ಟ. ಕತ್ತೆಗಳಿಗೂ ದೇವರನ್ನು ಕಲ್ಪಿಸಿಕೊಳ್ಳುವ ಶಕ್ತಿ ಇದ್ದರೆ ದೊಡ್ಡ ಕತ್ತೆ ದೊಡ್ಡ ತಿಪ್ಪೆ ಮೇಯುವುದು ಅದರ ದೇವರಾಗಿರುತ್ತಿತ್ತು. ಈಗ ನಾವೇನು ಮಾಡಿದ್ದೀವಿ? ನಮ್ಗೆ 2 ಕೈ ಅವು. ನಮ್ಮ ದೇವ್ರಿಗೆ 4 ಆಗಿರ್ಬಾರ್ದು ಕೈ, ನಮ್ಗೆ 2 ಕಣ್ಣು. ನಾವು ದೇವ್ರಿಗೆ ಇನ್ನೊಂದು ಯಾಕೆ 3 ಕಣ್ಣು ಅಂತ ಯಾಕೆ ಆಗಬಾರ್ದು? ಈ ಆ ಕೈಗಳು ಮಾಡಿ ನಾವು ಇಲ್ಲೇ ಕುಂತೀವಿ, ಎಲ್ಲೆಲ್ಲೂ ಹೋಗಿ ಬರ್ತೀವಿ. ಈ ಇದರಲ್ಲಿ ವಾಟ್ಸಪ್ ಫೇಸ್ಬುಕ್ಗಳ ಮೂಲಕ ಆ ದೇವರು ಹಂಗೆ ತಿರುಗಾಡ್ತಾನ, ಅಂತರ್ಯಾಮಿ ಅನ್ನತ್ತ, ಪೂರ್ತಿ ಎಲ್ಲ ಕಡೆ ರೌಂಡ್ ಹೊಡಿತಾನಂತ. ಅದಕ್ಕೆ ಬಸವಣ್ಣ ಹೇಳ್ತಾನ ದೇವ್ರ ಬಗ್ಗೆ, ಅರಗುತ್ತಿಂದ ಕರಗುವ ದೇವರನ್ನೆಂತೂ ಸರಿ ಎಂಬೆನಯ್ಯ, ಉರಿಯ ಕಂಡರೆ ಮುರುಟುವ ದೈವ, ಉರಿಯ ಕಂಡಡೆ ಮುರುಟುವ ದೈವನಂತೂ ಸರಿ ಎಂಬೆನಯ್ಯ, ಭಯವಾದಡೆ ಉಳುವ ಸರಿ ಎಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವನಂತೂ ಸರಿ ಎಂಬನೆಯ, ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ. ನೋಡಿ ಎಷ್ಟು ಇಲ್ಲಿ ವಿಚಾರ ಮಾಡೋಕೆ ಸಹಜ ಎಂಬುದು. ಸಹಜ ಭಾವನೆ ಎಲ್ಲರೂ ಅಲ್ಲಿ ಆದ ಒಂದು ಏನೋ ಆದಪ್ಪ ದೇವರಿರುವ ಒಂದು ಭಾವನೆ ಆದ, ಅಷ್ಟೇ ಹೊರತಾಗಿ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ನಿರ್ಬಯಲಾದ ಬಯಲಾದ ಅಲ್ಲಿ ಏನಿಲ್ಲ. ಆ ವಿಚಾರವನ್ನು ನೀನು ಇಟ್ಕೊಂಡು ನಿನ್ನಲ್ಲಿ ಮೌಲ್ಯ ಉತ್ಪತ್ತಿ ಆಗ್ತದ. ಪಾಪದ ಕೆಲಸ ಮಾಡೋಕೆ ಪರ್ಮಿಷನ್ ಕೊಡ್ತಾನಂದ್ರೆ ದೇವ್ರಿ ಹೆಂಗ್ರಿ? ಈಗ ನೋಡ್ರಿ, ಮುಂಬೈ, ಕಲ್ಕತ್ತಾ, ಪೂನಾ, ಗೋವಾ, ಇಲ್ಲೆಲ್ಲ ವೇಶ್ಯಾವಾಟಿಕೆ ಮಾರ್ಕೆಟ್ಗಳು ರೋಡಿಗೆ ಇರ್ತಾವೆ. ಮಾರ್ಕೆಟ್ಗಳು ಅಲ್ಲಿ ನನಗನ್ಸೋ ಮಟ್ಟಿಗೆ ಈ ದೇಶದಲ್ಲಿ ತೊಗೊಳ್ಳೋಣ, ಇನ್ನು ಬೇರೆ ಭಾಳ ಹೊರಗಡೆ ಹೋಗೋದು ಬೇಡ. ಈ ದೇಶದಲ್ಲಿ ತೊಗೊಂಡ್ರು ಲಕ್ಷಾಂತರ ಅಲ್ಲದೆ ಕೋಟ್ಯಾಂತರ ವೇಶ್ಯರು ಈ ದೇಶದಲ್ಲಿ ಅವರು ಯಾವ ಮಹಿಳೆ ವೇಶ್ಯಾಗಲಕ್ಕೆ ಬಯಸ್ತಾಳನ್ರಿ, ನನ್ನ ಅದರಿಂದ ರೊಕ್ಕ ದುಡ್ಡು ಪಡಬೇಕು, ನಾನು ಕಾರ್ನಾಗ ಕುಂದಿರ್ಬೇಕು, ವಿಮಾನದಾಗ ಕುಂದಿರ್ಬೇಕು ಅಂತೇಳಿ ವೇಶ್ಯಾವಾಟಿಕೆ ಮಾಡ್ಲಿಕ್ಕೆ ಹೋಗ್ತಾಳ? ಇಲ್ಲ, ಪರಿಸ್ಥಿತಿ ಅನಿವಾರ್ಯತೆ. ಒಂದು ತುತ್ತಿನ ಹೊಟ್ಟೆ ತುಂಬಲಕ್ಕ, ತನ್ನ ಮಕ್ಕಳನ್ನ ಬೆಳೆಸ್ಲಕ್ಕೂ, ಬ್ಯಾಗ್ ಬೆಳೆಸ್ಲಕ್ಕೂ ಎಲ್ಲ ಯಾರ್ಲಿಂದ ಬಂದು ಆ ವಿಷಯಕ್ಕೆ ಸಿಗ್ಬಿದ್ದು ಕೋಟ್ಯಾಂತರ ವೇಶ್ಯರು ಇವತ್ತ ಇದು ಮಾಡ್ಲಕತ್ತಾರ. ವೃತ್ತಿ ಆಗ್ತದೆ. ಮತ್ತು ಇದು ಕೋಟ್ಯಾಂತರ ನಮ್ಮ ಸ್ತ್ರೀಯರು ಇವತ್ತು ವೇಶ್ಯಾವಾಟಿಕೆ ಮಾಡ್ಲಾಕ ನಿಂತಿದ್ದಾರಲ್ಲ, ಇವ್ರ ಗತಿಯೆಲ್ಲ ನಮಗೆ ಹೆಣ್ಣು ದೇವರುಗಳಿಗೆ ಕಾಣಿಸೋಲ್ದ ಇವ್ರಿಗೆಲ್ಲ? ಅದ್ಯಾಕೆ ಸರ್? ಎಷ್ಟೋ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳನ್ನು ಬಸ್ಸಿಗೆ ಬಿಡ್ತಾರಲ್ಲ, ಎಷ್ಟೋ ದೇವರಿಗೆ ಹೆಣ್ಮಕ್ಳು ಬತ್ತಲೆ ಹೋಗ್ಬೇಕಂತಾರ. ಹೆಣ್ಮಕ್ಳು ಬತ್ತಲೆ ಹೋಗ್ಬೇಕಂತದ, ಗಂಡ್ಮಕ್ಳು ಯಾವ ಕಡೆ ದೇವರಿಗೆ ಬತ್ತಲೆ ಓದ್ದದ? ಇದೆಲ್ಲ ಈ ಪುರೋಹಿತರಿಗೆ ಮತ್ತು ಬೆತ್ತಲೆಯಾಗಿ ಇವ್ರು ಬಂದ್ರಂದ್ರೆ ನಾವು ಅವ್ರಿಗೆ ಚೆನ್ನಾಗಿ ನೋಡ್ಬೋದಲ್ಲ, ಅನುಭವಿಸ್ಬೋದಲ್ಲ, ಖುಷಿ ಪಡ್ಬೋದಲ್ಲ ಅಂತ ಅನ್ನೋ ಒಂದು ತಂತ್ರಗಳಿಗೆ ಅವರನ್ನು ದೇವರ ಹೆಸರ ಮೇಲೆ ಭಯದ ಮೂಲಕ ಅವರೊಳಗಡೆ ಈ ಧರ್ಮದ ತಿರುಳು ಅಂತ ಹೇಳಿದ್ರು ನಮಗೆ. ಇವತ್ತು ಎಷ್ಟೋ ಜನ ಉಪವಾಸದ್ದು ಇವತ್ತು ಒಂದು ಸರ್ವೆ ಪ್ರಕಾರ ಎಷ್ಟೋ ಕೋಟಿ ಜನರಿಗೆ ಆಹಾರ ಸಮಸ್ಯೆ ಕೊಡಬೇಕಾಗಿತ್ತು. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅಂತಾರೆ. ಈ ಪರಿಕಲ್ಪನೆ ಜನರಿಗೆ ಯಾಕೆ ಹೋಗೋದು? ಅನ್ನ ಬೇಕಾದ್ರೆ ಸುಮ್ಮನೆ ಸಿಗೋದ್ರಲ್ರಿ ಗುಂಡಣ್ಣ, ಏನು ಮಾಡ್ಬೇಕು? ಅನ್ನ ಬೇಕಾಯ್ತಂದ್ರೆ ದುಡಿಯೋದು ಬಿಟ್ಟಿವಿ ನಾವು. ಬರೀ ಗಂಟೆ ಇವತ್ತ ಬಹಳಷ್ಟು ಮಂದಿಗೆ ತಾವು ದುಡಿದು ಸಂಪಾದಿಸ್ತಕ್ಕಂಥ ಹಣವನ್ನು ಕಾಯ್ಲಿಕ್ಕೆ ದೇವ್ರು ಬೇಕಂತ ದೇವ್ರ ಕಲ್ಪನೆದಾಗ ಕೆಲವು ಮಂದಿ ಕುಂತ್ರೆ, ಕೆಲವು ಮಂದಿ ಕೊಡ್ರಿ ಅಂತ ದೇವ್ರ ಬಲ್ಲಿ ಕಲ್ಪನೆ ಆಗ್ಯಾರ. ಅದು ಯಾಕಂದ್ರೆ ನಿಜ ಸ್ಥಿತಿ ತಿಳಿಸೋರು ಎಲ್ಲಿ ಹುಟ್ಲಾದಾಗ
ಈ ಪರಿಸ್ಥಿತಿ ಬಂದು ಒದಗ್ಯದ. ಅದಕ್ಕೆ ನೀವು ಯಾಕಂದ್ರೆ ಈ ಶ್ರಾವಣ ಮಾಸ ಬಂದಂತ ಹೇಳ್ತಾ ಇರೋದು, ಸಾಲು 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 ಗಟ್ಟಿ ಪರಿಶನ್ನಾಗಿ ಈ ತಿರುಪತಿಗೆ ಹೋಗ್ರಿ ಹಣಬರ 8 ತಾಸು 10 ತಾಸು ನಿಂತು ಪರಿಶನ್ನಾಗಿ ದರ್ಶನ ಮಾಡ್ತಕ್ಕಂಥ ಪರಿಸ್ಥಿತಿ. ನಾನು ಕೇಳ್ತೀನಿ, ತಿರುಪತಿ ನೀವು ಗರ್ಭಗುಡಿಗೆ ಇಟ್ಟರೆ ಮತ್ತು ಅಷ್ಟು ದರ್ಶನ ಅಷ್ಟು ಹಾಗೆ ಆಗ್ತದೆ. ನಿಮ್ಗೆ ಯಾರಿಗೆ ದೇವ್ರು ನಿಮ್ಗೆ ರೊಕ್ಕ ಹೆಚ್ಚಿಗಾಗಿ ಮಂದಿ ಸಾಲ ಕೊಡಕತ್ತೀರ, ಅಲ್ಲಿ ನೀವು ನಿಮ್ಗೆ ರೊಕ್ಕನೇ ಬೇಕಾಗಿಲ್ಲ. ಅದೇ ಎತ್ತರ ಒಂದು ಗುಡಿ ಮೇಲೆ ಕುದಿಸ್ಬಿಡ್ರಿ, ವೆಂಕಟರಮಣ ಮೂರ್ತಿ ಎಲ್ಲರಿಗೂ ಇಲ್ಲಿಸೆ ಬಂದು ಕಾಣುತ್ತೆ ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಒಂದು ದರ್ಶನ, ಧರ್ಮ ದರ್ಶನ ಬೇರೆ. ದುಡ್ಡು ಕೊಟ್ಟರಿ ಒಂದು, ದುಡ್ಡು ಕೊಡದೇ ಇರೋದು ದರ್ಶನ. ಧರ್ಮ ದರ್ಶನ ಅಂತ ಬೇರೆ. ದರ್ಶನ ಅಂದ್ರೆ ಕೇವಲ ಮೂರ್ತಿ ನೋಡೋದಲ್ಲ, ನಮ್ಮ ಅಂತರಾತ್ಮದ ದರ್ಶನ ಆಗಬೇಕು. ದೇವರು ಅಂದ್ರೆ ಅಲ್ಲಿ ಗುಡಿಯಲ್ಲಿ ಹುಡುಕಾಡೋದಲ್ಲ, ಚರ್ಚಲ್ಲಿ ಹುಡುಕಾಡೋದಲ್ಲ, ಮಸೀದಿಯಲ್ಲಿ ಹುಡುಕಾಡೋದಲ್ಲ. ನನ್ನೊಳಗಡೆ ದೇವರದ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಇದು ಸತ್ಯ ಅದ, ವಾಸ್ತವ ಸತ್ಯ ಅದ, ಗೊತ್ತದ ಜನಗಳಿಗೆ. ಆದ್ರೂ ಅವ್ರ ಒಳಗಡೆ ಭಯ ಅದ, ಕಟ್ಟುಪಾಡುಗಳು. ಏನ್ ಮಾಡ್ಬಿಟ್ರೆ ಸರ್, ಧರ್ಮ ಅದಲ್ಲ, ಧರ್ಮ ಎದ್ರ ತಳಹದಿ ಮೇಲೆ ನಿಂತಂದ್ರೆ ಧರ್ಮ ದಯೆಯ ತಳಹದಿ ಮೇಲೆ ನಿಲ್ಬೇಕು. ಆದರೆ ಧರ್ಮ ದಯೆಯ ತಳಹದಿ ಮೇಲೆ ನಿಂತಿಲ್ಲ, ಧರ್ಮ ಭಯದ ತಳಹದಿ ಮೇಲೆ ನಿಂತದ. ಭಯದ ಜನಗಳಲ್ಲಿ ಭಯ ಹುಟ್ಟಿಸ್ಬೇಕಾದ್ರೆ ದೇವರ ಪರಿಕಲ್ಪನೆ ಬೇಕು. ದೇವರ ಪರಿಕಲ್ಪನೆ ಇಲ್ಲದೆ ಜನಗಳನ್ನ ದಿಶಾಬಲು ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡು, ನೀನು ದೇವ್ರ ಮುಖ ಹೋಯ್ತಾ ನೋಡು, ಆ ದೇವ್ರ ನಿನಗೆ ಕೆಡಗ್ ಮಾಡ್ತಾ ನೋಡು, ನೀನು ಹಣೆ ಬರ ತಿರುತ್ತಾ ನೋಡು, ನಿನ್ನ ಸಾವು ಬರ್ತದ ನೋಡು. ಯಾರು ಏನು ಮಾಡಿದ? ಕೆಲವೊಂದು ದೇವಸ್ಥಾನದಾಗ ನೋಡ್ರಿ ಗುಂಡಣ್ಣ, ಹೂವುಗಳು ದೇವರಿಗೆ ಇಂಥ ವಾರ ಇಂಥವು ಈ ಕಲರ್ ಹೂವು ಬೇಕಂತ. ಹೌದು. ಮತ್ತು ಇದು ಹೂದ ಹಣೆ ಬರ ಆಯ್ತು. ಆಮೇಲೆ ಊಟ ಸಹಿತ ಇಷ್ಟೇ ಗ್ರಾಮ್, ಇಷ್ಟು ಇದು ಚಿತ್ರಾನ್ನ ತರಬೇಕು, ಇಷ್ಟು ಸೀರಾ ತರಬೇಕು. ಮತ್ತೊಂದು ವೆಂಕಟರಮಣಗ ಪುನುಗು ಬೆಕ್ಕಿನ ಎಣ್ಣೆ ಹಾಕ್ತಾರಂತ, ಶೈನಿಂಗ್ ಬರ್ಲಂತ. ಮತ್ತೆ ಅದು ಏನದು ಪ್ರಾಣಿ ವಿಷಯ ಆಗಲ್ಲ ಅಲ್ಲ. ಅಪ್ಪಿ ಯಾವ ದೇವರು ಉಂಟದ ಇಲ್ಲನ? ಪುನುಗು ಬೆಕ್ಕಿ ಅಲ್ಲ, ಉಂಟದ ಇಲ್ಲನ? ಆ ಪುನುಗಬೇಕು ಕೊಲೆ ಮಾಡಿಕೆ ತಂದದ ಎಣ್ಣೆ ಹಾಕ್ತದ ಅರ್ಥ ಏನಿದಲ್ಲ. ಅವ್ರು ಏನು ಮನಸ್ಸು ಬಂದ್ರೆ ಈಗ ನಾವು ಹೇಳಕತ್ತೀವಿ ಅಂದ್ರೆ, ನಾವು ಯಾವುದೇ ಒಂದು ಧರ್ಮದ ವಿರುದ್ಧ ನಾವು ಮಾತಾಡ್ಲಕತ್ತಿಲ್ಲ. ಯಾವುದೇ ಒಂದು ಧರ್ಮದ ವಿಷಯ ನಿಮ್ಗೆ ಜಾಸ್ತಿ ಮಾತಾಡ್ರೆ ಚರ್ಚೆದಾಗ ಅನ್ಸ್ಬೋದು. ಯಾಕಂದ್ರೆ ನಾವು ಸಹಜವಾಗಿ ಕೆಲವು ಧರ್ಮಗಳಿಂದ ಬಂದವರಿಂದ ಆ ವಿಷಯಗಳು ಜಾಸ್ತಿ ಚರ್ಚೆಗೆ ಬರ್ತವೆ. ನಾವು ಮಾತಾಡ್ತಿರೋದು ಪ್ರಪಂಚದ ಎಲ್ಲಾ ಧರ್ಮಗಳ ಮೌಢ್ಯಗಳ ಕುರಿತು ಮತ್ತು ದೇವರ ಅಸ್ತಿತ್ವ, ಆ ಧರ್ಮದಲ್ಲಿಯೂ ದೇವರ ಅಸ್ತಿತ್ವ ಆದೇನು, ಅವ್ರನ್ನು ಮೌಢ್ಯಕ್ಕೆ ಒಳಗಾಗ್ಲಕತ್ತಾರ, ಅವ್ರನ್ನು ಸಾಯ್ಲಕತ್ತಾರ, ನಾವು ಸಾಯ್ಲಕತ್ತೀವಿ. ಎಲ್ಲ ಗುಣಣ್ಣ ಮೊನ್ನೆ ಸೋಷಿಯಲ್ ಮೀಡಿಯಾದಾಗ ನೋಡಿದ್ವಲ್ಲ, ಈ ಒಬ್ಬ ಹೆಣ್ಮಗಳು ನೋಡಿದ್ದೆ, ಆಕೆ ದೇವರ ಅವತಾರ ಅಂತ. ಆಕೆ 5-6 ಸಿಗರೇಟ್ ಹಿಂಗೆ ಇಟ್ಕೊಂಡು ಸ್ಮೋಕ್ ಉಫ್ ಅಂತ ಮಂದಿ ಗುಬೇ ನಿಂತ್ಬಿಟ್ರೆ. ಹೌದು. ಮತ್ತೊಬ್ಬ ಬನ್ನಿ, ಯಾರ ಕಾಲು ತುಳಿತಕ್ಕ ಎಷ್ಟೋ ಜನ ಬಲಿ ಆದ್ರಲ್ಲ, ಅದನ್ನ ದೇವರ ಅವತಾರ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ಮೈ ಮೇಲೆ ಹಾಲಾಗ್ತಾರಂತ, ಹಾಲೇನು ಸೋರಿ ಕೆಳಗೆ ಹೋಗ್ತಾರೆ ಪಾದದಿಂದ, ಅದು ಒಯ್ದು ಮನೆಗೆ ಕೀರ್ ಮಾಡ್ತಾರಂತ. ಎಂಥ ದುಷ್ಟ ಆಲೋಚನೆ ಇದೆಯಲ್ಲ. ಆತನ ಪಾದ ಧೂಳಿಯಿಂದಲೇ ಅನೇಕ ಪವಿತ್ರ ಆಗ್ತಂತ ರೋಮರ್ ಎಬ್ಬಿಸಿದ್ರು. ಆ ಕಾರಣಕ್ಕಾಗಿ ಅದು ಗಲಾಟೆ ಆಯಿತು. ಆದರೆ ಎಂಥ ಸರ್ಕಾರಗಳದಾವ ಇವತ್ತಿಗೂ ಸಹಿತ ಅಂದರೆ, ಈ ರೋಮರ್ಗಳನ್ನು ಅಭಿಷೇದ ವ್ಯಕ್ತಿಯನ್ನು ಹಿಡಿತಾ ಇಲ್ಲ. ಈ ಇವತ್ತಿನ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಜನಗಳು, ಸರ್ಕಾರಗಳು ಕೂಡ. ಆದರೆ ಅದ್ರ ಕಾಲು ತುಳಿತಿಗೆ ಜಲ್ದಿ ಬಲಿ ಆಗ್ತಾರೆ. ನೋಡಿ, ಈಗ ಒಂದು ಕಾಲಾಗೊಂದು ಏನೋ ಒಂದು ಇದು ಕರಿದಾರ ಹಾಕೋದು ಮಾಡ್ಯಾರ, ಅದೇನೋ ದಾಟಿದ್ರೆ ಏನಾಗೋದಿಲ್ಲ ಅಂತ. ಏನು ಯಾಕೆ ಹಾಕಿಡ್ರಿ ಅಂದ್ರೆ ಗೊತ್ತಲ್ಲ, ಹಾಕ್ಯಂದ್ರೆ ಹಾಕಿಡ್ರಿ. ಒಟ್ಟಾರೆಯಾಗಿ ಈ ಪರಿಕಲ್ಪನೆ ಮೌಢ್ಯ ಬರೀ ನಮ್ಮ ದೇಶದಲ್ಲಿ ಆದಂತ ನಾವು ಹೇಳೋಲ್ಲ ರೀ, ಇದು ಎಲ್ಲ ಪ್ರಪಂಚದ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅದಷ್ಟೇ, ಬೇರೆ 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 ರೀತಿಯಲ್ಲಿ ಆ ದೇವರುಗಳನ್ನ ದೇವರಿಗೆ ಅಲ್ರಿ, ದೇವ್ರ ಆನಂತರ ಇಟ್ಕೊಳ್ಳೋಣ, ದೇವ್ರ ನಮ್ಮೆಲ್ಲ ಹುಟ್ಟಿ ಕಾರಣ ಅಂತ ನಾವು ನಂಬೋಣ. ಹಂಗಿದ್ರೆ ನಮ್ಮ ಕಷ್ಟಕ್ಕೆ ದೂಡಿ ನಮ್ಮಿಂದ ಏನೋ ನಿರೀಕ್ಷೆ ಮಾಡಿ ಆ ದೇವ್ರ ಕೆಲಸ ಮಾಡ್ತಾನ ಏನಿಲ್ಲ. ಆ ದೇವ್ರು ಹಂಗಾದ್ರೆ ದೇವರು ಲಂಚ ತಿಳ್ತಾನ? ದೇವ್ರಿಗೆ ಲಂಚ ಬೇಕಾಗ್ಯದ? ನೋಡಿ ಸರ್, ಒಂದು ಸಾಮಾಜಿಕವಾಗಿ ಬರೋಣ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಏನು ಹಾರೈಸ್ತಾರ? ಅವ್ರ ಕಡೆಯಿಂದ ಏನು ನಿರೀಕ್ಷೆ ಮಾಡಲ್ಲ. ಏನಂತಾರ, ನನ್ನ ಮಗ ನನ್ನ ಕಣ್ಮುಂದೆ ಚಂದ್ರ ಸಾಕಪ್ಪ ಅಂತಾರ. ಅದನ್ನ ಕಡೆ ದುಡ್ಡು ಕೊಡ್ಲಿ ಅಂತ ಬೇಡ್ತಾರ, ನನ್ನ ಸನ್ಮಾನ ಮಾಡ್ಲಿ ಅಂತ ಬೇಡ್ತಾರ, ಕಣ್ಮುಂದೆ ನಕ್ಕಂದ್ರೆ ಭಾಳ ಖುಷಿ ಪಡ್ತಾರೆ. ಹಂಗೆ ಒಂದು ವೇಳೆ ದೇವ್ರು ಇದ್ದರೆ ತಂದೆ ತಾಯಿಗಿಂತಲೂ ದೊಡ್ಡವನು, ತಂದೆ ತಾಯಿ ಅಂತಃಕರಣಕ್ಕಿಂತಲೂ ಭಾಳ ಬೃಹತ್ತದ ಅಂತಃಕರಣ ಉಳ್ಳವನು. ಆ ಮನುಷ್ಯ ನಮ್ಮನ್ನು ತಾನೇ ಕಾಪಾಡ್ತಾನೆ. ಈಗ ಸಣ್ಣ ಮಗುವಿದ್ದಾಗ ನನ್ನ ತಾಯಿ ತೊಡಿ ಮೇಲೆ ಮಲಗಿದಾಗ ತಾಯಿಗೆ ಎದೆ ಒದ್ದಿರ್ಬೋದು, ತಾಯಿ ಮೇಲೆ ಕಕ್ಕ ಮಾಡಿರ್ತೀವಿ, ತಾಯಿ ಮೇಲೆ ಮೂತ್ರ ಮಾಡಿರ್ತೀವಿ. ಆದರೆ ನನ್ನ ಎಂತಾದ್ರು ಬಿಸಾಕ್ಯಾರ ಅವ್ರು ಹೆಂಗೆ ಬಿಸಾಕಿದ್ರು? ಒಂದು ವೇಳೆ ದೇವರಿದ್ರೆ ನನ್ನ ಗುಣಗಳನ್ನು ಆತ ತಿದ್ದುತ್ತಾನೆ ಹೊರತಾಗಿ ನಾನು ಬಿಸಾಕಕ್ಕೆ ಸಾಧ್ಯ ಇಲ್ಲ. ಈ ನಂಬಿಕೆ ಜನಗಳಲ್ಲಿ ಬರಬೇಕು. ನಾವು ಎಷ್ಟೋ ಕಡೆ ನೋಡಕತ್ತೀವಿ. ಈಗ ಅಳದು ತಂದೆ ತಾಯಿಯನ್ನ ಅನಾಥಾಶ್ರಮದ ಬಿಟ್ರ, ಈ ಗುಡಿಗೆ ದಿನ ತಿರ್ಲಾಕತ್ತಾರ. ಅಳದ ತಂದೆ ತಾಯಿಗೆ ನೋಡನೇವಲ್ರಿ ಇವರು. ಅವ್ರು ಏನೋ ಅವರು ಇರ್ಬೋದು, ಅವ್ರು ನಮಗೆ ಸಮಸ್ಯೆ ಆಗ್ತಾರ ಅಂತವ್ರು, ನಮಗೇನು ದೊಡ್ಡ ಆಸ್ತಿ ಮಾಡಿಲ್ಲ ಅಂತವ್ರು, ಅವ್ರ ಬಗ್ಗೆ ದೊಡ್ಡ ನಿರಾಕಾರ ಭಾವನೆ.
ಗುಡಿಗಳಿಗೆ ತಿರುಗಿ ಅದು ಕೊಡು ಇದು ಕೊಡು ಅದು ಮಾಡ್ತಕ್ಕಂಥ ಭಾವನೆ ಮತ್ತೆ ದೇವ್ರ ಸರ ಈ ಗುಡಿಗಳಲ್ಲಿ ಹೋದ್ರೆ ನೋಡ್ತೀವಲ್ಲ ನಾವು, ಗುಡಿಯ ಹೊರಗಡೆ ಭಿಕ್ಷುಕರು ಇರ್ತಾರೆ. ಅವ್ರ ಪೈಸೆ 2 ಪೈಸೆ 10 ಪೈಸೆ 5 ರೂಪಾಯಿ ಕೇಳ್ತಾರೆ. ಒಳಗಡೆ ಭಿಕ್ಷುಕ, ದೇವ್ರ ಗುಡಿಲಿ ಭಿಕ್ಷುಕ ಏನು ಮಾಡ್ತಾರೆ ಗೊತ್ತಾ, ನೀವು ತಾಟ್ಯಾಗ ನೀವು ಸಪ್ಪಳಾಗಲಾರ್ದು ನೋಟ್ ಹಾಕಂತಾರೆ. ಸಪ್ಪಳಾಗಬಾರ್ದು, ಆ ದುಡ್ಡು ಹಾಕ್ರಿ ಅಂತ ಅಂದ್ರೆ ಅರ್ಥ ನೋಟ್ ಹಾಕ್ರಿ ಅಂತ ಅರ್ಥ. ಹೋಗ್ಲಿ, ಈ ದುಡ್ಡು ದೇವ್ರಿಗೆ ಕೊಡ್ತಾರ. ಒಂದು ವೇಳೆ ಸ್ವಲ್ಪ ಹಾಕ್ಯಾರ ಹಿಂಗೆ ನೋಡ್ತಾರೆ. ನೋಡ್ತಾರೆ ಅವ್ರಿಗೆ ಇದು ಇನ್ಸಲ್ಟ್ ಆಗ್ತದಂತ. ಎಷ್ಟೋ ಮಂದಿ ಭಿಕ್ಷುಕರಿಗೆ ಹಾಕ್ಲಾರ್ದವ್ರು ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಟಿಪ್ಸ್ ಅಂತ ಹಾಕ್ತಾರೆ, 10 ರೂಪಾಯಿ 20 ರೂಪಾಯಿ ಅಲ್ಲ ಸರ್, ಹಾಕಿ ಬರ್ತಾರೆ. ಇನ್ನೊಂದು ಕಾಮನ್ ಆಗಿ ವಿಚಾರ ಮಾಡಮ್ಮ, ಕೊಡೋನು ದೊಡ್ಡವನು ತಗೊಳ್ಳೋನು ದೊಡ್ಡವನು, ಕೊಡೋ ದೊಡ್ಡ. ಮತ್ತೆ ಈಗ ನಾವು ಗುಡಿಗೆ ಹೋಗಿ ಯಾರು ಕೊಡಕೈತಿ ನಾವು? ನಾವೇ ಕೊಡೋದು. ಮತ್ತೆ ನಾವೇನು ತಿಳ್ಕೊಂಡಿವಿ? ನಮ್ಮ ದೇವ್ರ ಅವಶ್ಯಕತೆ ಇಲ್ಲ. ದೇವ್ರ ದೊಡ್ಡವೀನಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲಲ್ರಿ. ಅಲ್ಲ, ನನ್ನ ಒಂದು ವೇಳೆ ದೇವರ ಆನಂದ ತಿಳ್ಕೊಂಡ್ರು ನನ್ನ ಗುಡಿಸ್ಯಾನಂತ ತಿಳ್ಕೊಂಡಿಲ್ಲ, ನೋಡು ನಾನು ಹುಟ್ಟಿಸೋದು ನಿರೀಕ್ಷೆ ಮಾಡಿ ಕೇಳ್ತಾನೆ, ನಿಂದ ಹೇಳ್ತಾನ ಸಾಧ್ಯನೇ ಇಲ್ಲ. ನಿನಗೆ ಉಡಿಸಿ ಸಾಕ್ಲಕತ್ತಂದ್ಮೇಲೆ ನೀ ಅವನಿಗೆ ಕೊಡೋ, ನೀ ಎಷ್ಟು ಅಲ್ಲ, ನೀ ಕಣ್ಣು ಕೊಡದ್ ಅಂತಿದಿ, ಕಿವಿ ಕೊಡದ್ ಅಂತಿದಿ, ಕೊಡದ್ ಅಂತಿದಿ. ಈ ಅಂದ್ರೇನು ಸರ, ಜನರು ನೈತಿಕತೆಯನ್ನು ಯಾವಾಗ ಕಳ್ಕೊಂತಾರ, ಆತ್ಮಶಕ್ತಿಯನ್ನು ಯಾವತ್ತು ಕಳ್ಕೊಂತಾರ. ಆತ್ಮಶಕ್ತಿ, ನೈತಿಕತೆ ಮತ್ತು ಒಂದು ವಿಚಾರ ಮಾಡುವ ಶಕ್ತಿ ಯಾರು ಕಳ್ಕೊಂತಾರ, ಅವ್ರು ಕುರಿಗಳಾಗ್ತಾರೆ ಸರ್. ಅವ್ರೇನು ಮಾಡ್ತಾರೆ, ಇನ್ನೊಬ್ರು ಕೈಗೊಂಬೆ ಆಗ್ತಾರೆ, ಇನ್ನೊಬ್ರು ಹಿಡಿದಂಗೆ ಕೇಳ್ತಾರೆ. ಅದಕ್ಕೆ ಬಸವಣ್ಣ ಹೇಳಿದತ್ತ, ತನ್ನ ಆಶ್ರಯದ ರೀತಿ ಸುಖವನ್ನು, ಎಂಥ ಈ ಮಾತುಗಳನ್ನು ಯಾರು ಹೇಳಿಲ್ಲ ಇಲ್ಲಿವರೆಗೂ. ತನ್ನ ಆಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಲೆ ಮಾಡಿಸಬಹುದೇ? ನೋಡಿ, ಎಂಥ ಮರ್ಮಾಘಾತಕ ಪ್ರಶ್ನೆ. ಕೆಮ್ಮನೆ ಉಪಚಾರಕ್ಕೆ ಬಲ್ಲವರಲ್ಲದೆ ನಿಮ್ಮನೆತ್ತ ಬಲ್ಲವರು ಕೂಡಲ ಸಂಗಮ ದೇವ ಅಂತ. ದೇವರದಲ್ಲಪ್ಪ, ಪೂಜೆ ಮಾಡಿಕೆ ಹೋಗತ್ತಗಂತಂದು, ಹೋಗು ಮಾಡಿಕೆ ಹೋಗು ನಿನ್ನ ಪೂಜೆ ಅಂದ್ರೆ. ನಿನಗೆ ಮೀಡಿಯೇಟರ್ ಬೇಡ ನೋಡೋದು. ಆದರೆ ಈ ಧರ್ಮದ ದಲಾಲಿಗಳು ಇಡೀ ಸಮಾಜದ ವ್ಯವಸ್ಥೆಯನ್ನು ಭಯದೊಳಗಿಟ್ಟಾರೆ. ಎಷ್ಟು ಭಯದೊಳಗಿಡ್ತಾರೋ ಜನರಷ್ಟು ದುಡ್ಡು ಕೊಡ್ತಾರೆ. ಅಷ್ಟು ಮೂಢನಂಬಿಕೆಯನ್ನು ಹುಟ್ಟಾಕ್ತಾರೆ. ನೋಡಿ, ಎಡೆ ಸ್ನಾನ ಮಡೆ ಸ್ನಾನ ಅದಕ್ಕೆ ಅಲ್ಲಂ ಪ್ರಭುರು ಒಂದು ಸುಟಕ್ಕೆ ಬರ್ತಾರೆ. ದೇವರ ದರ್ಶನಕ್ಕೆ ಬಿಚ್ಚಿಸಿದ್ರು ಅಂಗಿ, ಬಿಚ್ಚಿಸಲಾಗಲಿಲ್ಲ ಲುಂಗಿ, ಸಂತೋಷ ಪಡು ಕೋಮಲ ಅಂಗಿ. ಬೆಟ್ಟದ ಅಲ್ಲಂ ಪ್ರಭುರು ಬರ್ತಾರೆ. ಎಷ್ಟು ಕಟ್ಟುಪಾಡುಗಳವ, ಏನೇನು ಮಾಡ್ತಾರೆ ಇವರು. ಅಲ್ಲ, ಎಲ್ಲಿ ತನ ದಡ್ಡರಾರ ಅಲ್ಲಿ ತನ ಅವ್ರು ಮೂಢನಂಬಿಕೆ ಬಿಚ್ಚಿಗೆ ಹೋಗ್ತಾರ ಸರ್. ಅದೇ ಬೆಳೆ ಬೈಕೆ. ಈ ದೇಶದ ಪ್ರಧಾನಿಯನ್ನು ಕೂಡ ಹೆಣ್ಣು ಅನ್ನೋ ಕಾರಣಕ್ಕಾಗಿ ಪುರಿ ಜಗನ್ನಾಥ ದೇವಾಲಯದ ಒಳಗಡೆ ಪ್ರವೇಶ ಕೊಡಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಳವರ್ಗದಿಂದ ಬಂದರು ಅನ್ನೋ ಕಾರಣಕ್ಕಾಗಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪ್ರವೇಶ ನಿರಾಕರಣೆ ಮಾಡಲಾಯಿತು. ಆದರೆ ಬ್ರಿಟಿಷ್ ಅಧಿಕಾರಿ ಹೋಗಿ ಬಂದ. ಯಾಕಂದರೆ ಆತ ಮೇಲ್ವರ್ಗದವನಾಗಿದ್ದ, ಅಥವಾ ಆ ವಿದೇಶದಿಂದ ಬಂದವನಾಗಿದ್ದ, ಆತಗೆ ಸ್ವಾಗತ ಇತ್ತು. ಈ ದೇಶದಲ್ಲಿ ದಲಿತ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಗುಡಿಗಳೆಲ್ಲ ಪ್ರವೇಶವನ್ನು ನಿರಾಕರಿಸ್ತಾರೆ. ಇವತ್ತಿಗೂ ಸತ್ಯ ಇದು ಇವತ್ತಿಗೂ ಸತ್ಯ. ಇದು ಕೆಲವು ದೇವರೆಲ್ಲ ಒಬ್ಬರಿಗೆ ನಿರಾಕರಣೆ ಮಾಡ್ತಾನೆ, ಇನ್ನೊಬ್ಬರಿಗೆ ಸ್ವಾಗತ ಮಾಡೋಕ್ಕೆ ಸಾಧ್ಯನಾ? ಏನಿಲ್ಲ. ಮತ್ತು ಇದೆಂಥ ಮೌಢ್ಯ. ಈ ಮೌಢ್ಯಗಳು ಹೋಗ್ಬೇಕಾಗ್ಯದ ಸಮಾಜದಲ್ಲಿ. ಧೈರ್ಯ ಬೇಕಾಗ್ಯದ. ಧೈರ್ಯ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, ಅದು ಅನುಭವ ಬೇಕು, ಅನುಭವ ಆಗಬೇಕು, ಚಿಂತನೆ ಲೇಸ ಬಯಸುವ ಮನಸ್ಸು ಬೇಕು, ಆರೋಗ್ಯಪೂರ್ಣ ಚಿಂತನೆಗಳಿರಬೇಕು. ಅನಾರೋಗ್ಯಕರ ಚಿಂತನೆ ಇರ್ತಕ್ಕಂಥವ್ರು ಅದು ಇಲ್ಲಿ ಈ ಸತ್ಯವನ್ನು ಹುಡುಕಾಡುವ ಮನಶಕ್ತಿ ಇರೋದಿಲ್ಲ ಅವರಿಗೆ, ಆ ಧೈರ್ಯ ಇರೋದಿಲ್ಲ ಅವರಿಗೆ. ಈ ಧೈರ್ಯವನ್ನು ತಂದುಕೊಳ್ಳುವಂಥ ಕೆಲಸಗಳು ಸಮಾಜ ಮಾಡಬೇಕಾಗಿದೆ. ಆ ಕಡೆ ನಾವು ಎಲ್ಲರೂ ಕೂಡಿ ಶ್ರಮಿಸಬೇಕಾಗ್ಯದಂತ. ಹೌದು. ದೇವರ ಪರಿಕಲ್ಪನೆಯಿಂದ ಈಗ ನೋಡ್ರಿ, ಎಷ್ಟು ಜನ ಭಾಳ ನಾವು ನೋಡ್ತಿರ್ತೀವಿ ಸಮಾಜ, ಎಷ್ಟು ತ್ರಾಸ ಪಡೋದು. ದೇವರ ಒಂದು ಉಡ್ಸಿದ್ನಂದ್ರೆ ನಮ್ಗೆ ಆರಾಮಾಗಿ ಉಡ್ಸ್ಬಿಡ್ಬೇಕಾಗಿತ್ತಲ್ಲ. ಎಲ್ಲ ಏನು ಬೇಕು ತೊಂದರೆ ಕೊಡ್ಬೇಕು, ಏನು ಇಷ್ಟು ತೊಂದರೆ ಕೊಟ್ಟು ಇಷ್ಟು ಜೀವನ ಮಾಡೋದು ಏನು ಅವಶ್ಯಕತೆ ಏನಿತ್ತು? ಯಾಕಂದ್ರೆ ನೀನು ಸರ್ವಾಂತರ್ಯಾಮಿ ಏನು ಬೇಕಾದ್ರೂ ಕೊಡ್ತಿದ್ದಲ್ಲ. ಇಷ್ಟು ದುಡಿಯೋದು, ಇಷ್ಟು ತ್ರಾಸ ಪಡೋದು, ಇಷ್ಟು ಟೆನ್ಷನ್ಗಳು, ಎಷ್ಟು ನೋಡಿ, ಎಲ್ಲರೂ ಎಷ್ಟೋ ರೀತಿ ಸುಖವಾಗಿಯಾರ ಸೌಕರ್ಯಾರ ಅಂತಂದ್ರೆ ಅವ್ರಿಗೆ ಒಂದು ಎಲ್ಲೋ ಒಂದು ಸಲ ಟೆನ್ಷನ್ ಅದ. ಸೌಕರ್ಯಕ್ಕೆ ಟೆನ್ಷನ್ ಅದು, ದೊಡ್ಡ ಆಗ್ಬೇಕಂತ ಸೌಕರ್ಯ ಟೆನ್ಷನ್ ಅದು, ಎಲ್ಲ ಟೆನ್ಷನ್ಗಳಲ್ಲಿ ಮನುಷ್ಯ ಇವತ್ತು ಎಷ್ಟೋ ಜನ ಶಾಂತಿಗಾಗಿ ಓಂ ಶಾಂತಿ ಹೋಗ್ತಿರ್ತಾರೆ ನೋಡ್ರಿ. ಅದು ಶಾಂತಿ ಇಲ್ಲ ಅಂತೇಳಿ ಮಿನಿಸ್ಟ್ ಆಗಿರ್ತಾರ, ಬೇಕಾದಷ್ಟು ಇರ್ತಾರೆ, ಶಾಂತಿ ಇರಂಗಿಲ್ಲ ಅಂತ ಅವ್ರಲ್ಲಿ. ಶಾಂತಿಗಾಗಿ ಹೋಗ್ತಿರ್ತಾರೆ. ಅಂತ ಶಾಂತಿ ಕೊಡ್ಬೇಕಾಗಿತ್ತು. ಅದನ್ನೇ ಹೇಳಿದ್ದು ನಾಗಲೇ ಹೇಳಿದ್ರಿ ನೀವು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದೆನ್ನು ನಮ್ಮೊಳಗೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವೋ ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನ ಈ ಬದುಕಿನಲ್ಲಿ ಅಂತ ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅರ್ಥಪೂರ್ಣವಾಗಿ ಜೀವನ ಮಾಡಬೇಕಾಗಿದೆ. ಕೊಟ್ಟ ಕುದುರೆ ಇರೋದು ವೀರನಲ್ಲ ದೇರ್ನಲ್ಲ ಅಂತ ಹಲವು ಪ್ರಭುಗಳು ಹೇಳ್ತಾರೆ. ಈ ಜೀವನ ಬಂದದ ಸುಮ್ಮನಲ್ಲ. ಸ್ವರ್ಗ ನರಕ ಸುಡುಗಾಡಿ ಅವನಿಗೆ ಗೊತ್ತದದು. ಹೋಗಿ ಬಂದಾರೆ ಯಾರನ್ನ ವಾಪಸ್, ಅವ್ರು ಯಾರೂ ಬಂದಿಲ್ಲ, ಏನೂ ತಂದು ಕೊಟ್ಟಿಲ್ಲ. ಹಾಗಾಗಿ ಸ್ವರ್ಗ ನರಕಗಳ ಪರಿಕಲ್ಪನೆಯನ್ನು ನಾವು ತಲೆ ಕೆಡಿಸಿಕೊಳ್ಳದೆ, ಅವುಗಳ ಬಗ್ಗೆ ನಾವು ಆಲೋಚನೆ ಮಾಡಲಾರ್ದೆ ಇರುವ ಬದುಕನ್ನು ಚೆನ್ನಾಗಿ ಬಳಸು. ಸಭೆಯೇ ಬೆಳೆಸು ಅಂತ ಹೇಳಿದ್ರು ಶರಣರು. ಈಗ ಚಾಕ್ ಪಿಸದ ಬಳಸ್ತಾ ಕರಿಗೆ ಹೋಗ್ತದೆ. ಈ ಮೇಣಬತ್ತಿ ಅದ, ಮೇಣಬತ್ತಿಗೆ ದೀಪ ಕೊಡ್ತಾ ಕರಿಗೆ ಹೋಗ್ತದೆ. ಹಾಗೆ ನಾವು ಈ ಸಮಾಜದಲ್ಲಿ ಕರಿಗೆ ಹೋಗೋರಾಗಬೇಕು. ನಾವು ಕರಿಗೆ ಹೋಗೋರು ಮೌಢ್ಯವನ್ನು ಬಿತ್ತುವರಾಗಬಾರ್ದು.
ಇದಕ್ಕೆ ಸಮಾಜಕ್ಕೆ ಕಂಟಕ ಆಗಬಾರ್ದು, ಸಮಾಜಕ್ಕೆ ನಾವು ಮುಳ್ಳಾಗಬಾರ್ದು, ಸಮಾಜಕ್ಕೆ ನಾವು ಮಾರ್ಗದರ್ಶಿ ಆಗಬೇಕು. ಮಾರ್ಗದರ್ಶಿ ಆಗಲಿಕ್ಕೂ ಇರದೇ ಇದ್ರೂ ಚಿಂತೆ ಇಲ್ಲ, ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು. ಆದರೆ ಇವತ್ತು ಸಮಾಜ ತುಂಬ ವೈಜ್ಞಾನಿಕವಾಗಿ ಇದೆ ಅಂದರೂ ಕೂಡ ಇವೆಲ್ಲ ದೇವರುಗಳ ಕಾಟ ಇದ್ದೇ ಇದೆ. ಇವುಗಳಿಂದ ಬರಬೇಕನ್ನೋದೇ ನಮ್ಮ ಮೂವರ ಆಶೆ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣ